ಕೇಂದ್ರ ಸರ್ಕಾರದಿಂದ ಈಗಾಗಲೇ ಕೊನೆಯ ಬಜೆಟ್ ಮಂಡನೆ ಆಗಿದೆ. ಮಧ್ಯಂತರ ಬಜೆಟನ್ನು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿದ್ದಾರೆ. 56 ನಿಮಿಷಗಳ ಕಾಲ ಬಜೆಟ್ ಮಂಡನೆ ಮಾಡಿದ ನಂತರದಲ್ಲಿ ಇಡೀ ದೇಶದಲ್ಲಿ ಪರ ವಿರೋಧವಾಗಿರುವಂಥ ಮಾತುಗಳು, ಚರ್ಚೆಗಳು ವ್ಯಕ್ತವಾಗ್ತಾ ಇದ್ದಾವೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಇದೀಗ ಬೆಳಗಾವಿಯ ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರೀಸ್ ಅಧ್ಯಕ್ಷರಾಗಿರುವಂಥ ಸಿ ಹೊಂಡದಕಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಮಾತನಾಡ್ಸೋಣ. ನಮಸ್ಕಾರ ಸರ್. ಈಗಾಗಲೇ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಧ್ಯಂತರ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಕೊನೆಯ ಬಜೆಟ್ ಇದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ನೀವು ಹೇಳಿರೋ ಪ್ರಕಾರನೇ ಇಟ್ ಈಸ್ ಮಧ್ಯಂತರ ಬಜೆಟನ್ನೇ ಅಂತೀವಿ ನೀವು. ಮಧ್ಯಂತರ ಬಜೆಟ್ ಅಂತಂದರೆ ಅವ್ರಿಗೆ ಮುಂದೆ ಮತ್ತೆ ಬಜೆಟ್ ಈಗ ಹೊಸ ಗೌರ್ಮೆಂಟ್ ಬಂದ ಮೇಲೆ ಮತ್ತೆ ಚೇಂಜ್ ಆಗೋದೆ. ಸೊ ಅದ್ರ ಸಲುವಾಗಿ ಅವರು ಜಾಸ್ತಿ ಏನು ಚೇಂಜಸ್ ಮಾಡಿಲ್ಲ ಬಜೆಟ್ಟು. ಹೊಸದಾಗಿರುವಂಥ ನೀತಿಗಳ ಬಗ್ಗೆ, ಹೊಸದಾಗಿರುವಂಥ ಯೋಜನೆಗಳ ಬಗ್ಗೆ ಈ ಬಜೆಟ್ನಲ್ಲಿ ಘೋಷಣೆ ಮಾಡೋದಕ್ಕೆ ಸರ್ಕಾರ ಸಹಜವಾಗಿ ಸಾಧ್ಯವಾಗೋದಿಲ್ಲ ಸರ್ಕಾರಕ್ಕೆ. ಹಾಗಾಗಿ ನಿರೀಕ್ಷೆಗಳನ್ನು ಅಷ್ಟೊಂದು ಇಟ್ಕೊಳ್ಳೋ ಅವಶ್ಯಕತೆ ಇರಲ್ಲ ಅಂತ ಹೇಳ್ತೀರಾ? ಹೌದು ರೀ, ನಿರೀಕ್ಷೆ ಇಟ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಬಟ್ ಒಂದು ಹೇಳ್ಬೋದು, ಇದು ಒಂದು ಒಳ್ಳೆಯ ಬಜೆಟ್ ಅಂತಂದರೆ ಈಗ ನಾವು ನೋಡಿರೋ ಪ್ರಕಾರ ಫಾರ್ ಲೇಡೀಸ್ ಆಗಲಿ, ವುಮೆನ್ ಹೆಣ್ಮಕ್ಳಿಗೆ, ಆಮೇಲೆ ವುಮೆನ್ ಎಂಪವರ್ಮೆಂಟು, ಅಗ್ರಿಕಲ್ಚರ್ ಫೀಲ್ಡು ಅಂದರೆ ಈ ರೈತರಿಗೆ, ಆಮೇಲೆ ಯುವಜನಕ್ಕೆ ಒಳ್ಳೆಯ ಭರವಸೆಗಳನ್ನು ಕೊಟ್ಟಿದ್ದಾರೆ. ಸೊ ಸರ್ಕಾರ ಈ ಮಧ್ಯಂತರ ಬಜೆಟನ್ನು ಗ್ಯಾನ್ ಕಾನ್ಸೆಪ್ಟಲ್ಲಿ ಪ್ರಸ್ತುತಪಡಿಸಿದೆ. ಅಂದರೆ ಗ್ಯಾನ್ ಅಂತಂದರೆ ಗರೀಬ್, ಆಮೇಲೆ ಯೂತ್ಸ್, ಆಮೇಲೆ ಅನ್ನದಾತ್ ಮತ್ತು ನಾರಿ, ಈ ಕಾನ್ಸೆಪ್ಟಲ್ಲಿ ಈ ಬಜೆಟನ್ನು ಮಂಡನೆ ಮಾಡಿದೆ. ಹಾಗಾಗಿ ಇದನ್ನು ಸರ್ಕಾರದ ಪರವಾಗಿ ಎಲ್ಲರೂ ಕೂಡ ಶ್ಲಾಘನೆ ವ್ಯಕ್ತಪಡಿಸಿದ್ರು. ವಿರೋಧ ಪಕ್ಷದವರು ಸಹಜವಾಗಿ ವಿರೋಧ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ತಾವು ಇದ್ರ ಬಗ್ಗೆ ಯಾವ ರೀತಿಯಾಗಿ ಇದನ್ನು ಸ್ವೀಕಾರ ಮಾಡ್ತೀರಾ? ಇಲ್ಲ, ಅದೇ ನಮಗೆ ಇದು ನೋಡಿದರೆ ಇದು ಒಳ್ಳೆಯ ಬಜೆಟನ್ನೇ. ಅಂದರೆ ಎಲ್ರಿಗೂ ಇದು ಕೊಡ್ತಾ ಇದ್ದಾರೆ. ಆಮೇಲೆ ನಮ್ಮ ಪರ್ಟಿಕ್ಯುಲರ್ಲಿ ಎಮ್ ಎಸ್ ಎಮ್ಮಿಗೆ ಅವರು ಏನು ಪರ್ಟಿಕ್ಯುಲರಾಗಿ ಡೈರೆಕ್ಟಾಗಿ ಏನು ಹೇಳಿಲ್ಲ. ಬಟ್ ಈಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಎಲ್ಲ ಮಾಡ್ತಾಯಿದ್ದಾರೆ, ರೈಲ್ವೆ ಆಗಲಿ, ಏರ್ಪೋರ್ಟ್ ಆಗಲಿ. ಅದು ಡೆಫಿನೆಟ್ಲಿ ಇಟ್ ಈಸ್ ಬೆನಿಫಿಷಿಯಲ್ ಟು ಇಂಡಸ್ಟ್ರೀಸ್, ಬಿಸ್ನೆಸ್ಗೆ ಅದು ಹೆಲ್ಪ್ ಆಗುತ್ತೆ. ಅದು ಬಿಸ್ನೆಸ್ ಬೆಳೆದ್ರೆ ನಾವು ಎಂಪ್ಲಾಯ್ಮೆಂಟು ಜಾಸ್ತಿ ಆಗುತ್ತೆ, ನಾವು ಎಂಪ್ಲಾಯರ್ಸ್ಗೆ ನಾವು ಇದು ಮಾಡ್ಬೋದು. ಸೊ ಇಂಡೈರೆಕ್ಟ್ಲಿ ದೇ ಆರ್ ಹೆಲ್ಪಿಂಗ್ ಟು ಇಂಡಸ್ಟ್ರೀಸ್ ಆ್ಯಂಡ್ ಇದು ಒಳ್ಳೆ ಬಜೆಟ್ ಅಂತ ನಾವು ಇದು ಮಾಡ್ಬೋದು. ಆಮೇಲೆ ಈಗ ಇವ್ರಿಗೆ ನಮ್ಮ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಆಗಲಿ, ಒಂದು ಈ ನ್ಯೂ ಸ್ಟಾರ್ಟಪ್ಸ್ಗೆ, ಆಮೇಲೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅವ್ರಿಗೂ ಭಾಳ ಇಂಡೈರೆಕ್ಟ್ಲಿ ದೇ ಆರ್ ಹೆಲ್ಪಿಂಗ್. ಸೊ ಈ ಮಧ್ಯಂತರ ಬಜೆಟ್ ವಾಣಿಜ್ಯ ಮತ್ತು ಕೈಗಾರಿಕೋದ್ಯಮಕ್ಕೆ ತುಂಬ ಉಪಯುಕ್ತವಾಗಿದೆ, ತುಂಬ ಪೂರಕವಾಗಿದೆ ಅಂತ. ಅದ್ರ ಸಲುವಾಗಿ ಸ್ಪೆಷಲಾಗಿ ಏನು ಮಾಡಿಲ್ಲ. ಬಟ್ ಡೆಫಿನೆಟ್ಲಿ ಅದಕ್ಕೊಂದು ಅರ್ಥ ಇದೆ, ಅದರಿಂದ ನಮಗೆ ಹೆಲ್ಪ್ ಆಗುತ್ತೆ. ಸ್ವಲ್ಪ ಮಟ್ಟಿಗಾದರೂ ವಾಣಿಜ್ಯ ಮತ್ತು ಕೈಗಾರಿಕೋದ್ಯಮಕ್ಕೆ ಸಹಾಯ ಆಗುತ್ತೆ. ಸೊ ಅದರಿಂದ ಒಂದಿಷ್ಟು ಈ ಕ್ಷೇತ್ರದಲ್ಲಿ ಬೆಳವಣಿಗೆ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಆಮೇಲೆ ಇನ್ನೊಂದು ಈ ಸೋಲಾರ್ದು ಏನು ಮಾಡಿದ್ದಾರೆ ನೋಡ್ರಿ, ಸೋಲಾರದ್ದು ಈಗ ಆ್ಯಸ್ ಇಟ್ ಈಸ್ ನಮಗೆ ಪವರ್ ಪ್ರಾಬ್ಲಮ್ ಇದೆ. ಸೊ ಅದರಿಂದ 1 crore ಇದಕ್ಕೆ ಟಾಪ್ ಏನೋ ರೂಫ್ ಟಾಪ್ ಸೋಲಾರ್ ಮಾಡಿದ್ದಾರೆ. ದಟ್ ಈಸ್ ಒನ್ ಆಫ್ ದ ಗುಡ್ ಐಡಿಯಾ. ಅದನ್ನು ಮಾಡಿರೋದ್ರಿಂದ ಭಾಳ ನಮಗೆ ಪವರ್ನು ಸೇವ್ ಆಗುತ್ತೆ. ಆಮೇಲೆ ಇಟ್ ಈಸ್ ಹೆಲ್ಪ್ಫುಲ್, ಚೀಪ್ ರೇಟ್ನಾಗ ಪವರ್ ಕೊಡ್ತಾರೆ ಫಾರ್ ಹೌಸ್ ಹೋಲ್ಡ್ಗೆ ಎಲ್ಲ. ದಿಸ್ ಆಲ್ಸೋ ಗುಡ್ ಇದು. ಸೊ ಈ ವಾಣಿಜ್ಯ ಮತ್ತು ಕೈಗಾರಿಕೋದ್ಯಮದ ಬೆಳವಣಿಗೆಗೆ ತಾವು ಯಾವ ರೀತಿ ನಿರೀಕ್ಷೆ ಮಾಡಿದ್ರಿ ಈ ಬಜೆಟ್ನಲ್ಲಿ? ನಾವು ನಿರೀಕ್ಷೆ ಭಾಳ ಮಾಡಿದ್ವಿ. ಖರೆ ಅದೇ ಹೇಳಿದ್ನಲ್ರಿ, ಈಗ ಇಂಟ್ರಿಮ್ ಬಜೆಟ್ ಇನ್ನು ಮೇಲೆ ಅವರು ಗೌರ್ಮೆಂಟ್ ಫುಲ್ ಬಂದ ಮೇಲೆ ಅವ್ರು ಏನೇನು ಮಾಡ್ತಾರೋ ಆವಾಗ ನೋಡಿಕೊಂಡು ನಾವು ಆವಾಗ ನಾವು ಪ್ರೀ ಬಜೆಟ್ ಮತ್ತೊಂದು ಇದು ಮೆಮೊರಂಡಮ್ ಕೊಡ್ತೀವಿ. ಅವಾಗ ನಮಗೇನು ಬೇಕೋ ಅದನ್ನೆಲ್ಲ ಕೊಡ್ತೀವಿ. ಅದು ಮಾಡ್ಬೋದು ಅಂತ ನಮ್ಮದು ಅನಿಸಿಕೆ. ಮಾಡಿದರೆ ಬೆಟರು, ಅವ್ರಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ನಮಗೆ ಆ್ಯಕ್ಚುಲಿ ಇಲ್ಲಿ ಬೆಳಗಾಮಲ್ಲಿ ಪರ್ಟಿಕ್ಯುಲರ್ಲಿ ನಮಗೆ ಇಂಡಸ್ಟ್ರಿ ಎಕ್ಸ್ಪಾನ್ಷನ್ ಮಾಡಬೇಕಂದ್ರೆ ಲ್ಯಾಂಡ್ ಇಲ್ಲ. ಮೊನ್ನೆ ಏನೋ ಸ್ಟೇಟ್ ಗೌರ್ಮೆಂಟ್ನವರು ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಬಟ್ ಮಾಡಿ ಹೋಗಿ ಈಗ ನಮ್ಮದೇನು ಇಲ್ಲಿ ಇದಾಯ್ತಲ್ರಿ ಸೆಷನ್ನಲ್ಲಿ ಅನೌನ್ಸ್ ಮಾಡಿದರು, ನಿಮಗೆ 500 ಫೌಂಡ್ರಿ ಕೊಡ್ತೀವಿ, 2000 ಎಕರೆ ಇಂಡಸ್ಟ್ರಿ ಕೊಡ್ತೀವಿ ಅಂತ. ಇನ್ನೂವರೆಗೂ ಅದ್ರ ಬಗ್ಗೆ ಸುದ್ದಿನೇ ಇಲ್ಲ, ಪಾಯಿಂಟ್ಔಟ್ ಮಾಡಿಲ್ಲ ಯಾವ ಎಲ್ಲಿ ಏರಿಯಾ. ಮತ್ತು ದೂರ ಎಲ್ಲೋ ಒಂದು 50-60 ಕಿಲೋಮೀಟ್ರ್ ಮುಂದೆ ಕೊಟ್ಟರು ಅದು ಪ್ರಯೋಜನ ಇಲ್ಲ ನಮಗೆ. ಒಂದು ವಿದಿನ್ 20 ಕಿಲೋಮೀಟರ್ಸ್ ರೇಂಜ್
ಒಂದು ಅಟ್ಲೀಸ್ಟ್ ಒಂದು 500 ಎಕರೆ ಕೊಟ್ರೂ, ಯಾಕಂದರೆ ಈಗ ಸದ್ಯ ಎಲ್ಲೂ ಇಲ್ಲ ನಮ್ಗೆ ಎಕ್ಸ್ಪಾನ್ಷನ್ ಮಾಡ್ಬೇಕಂದ್ರೆ. ಜಾಗ ಕಿತ್ತೂರು ಮಾಡಿದ್ದಾರೆ, 60 ಲಕ್ಷ 65 ಲಕ್ಷ ರೂಪಾಯಿ ಎಕರೆ. ಇಲ್ಲಿಂದ 50 ಕಿಲೋಮೀಟ್ರ್ ಹೋಗಿ ಯಾರು ಮಾಡೋಕ್ಕಾಗ್ತಾರೆ? ಯಾರಿಗೂ ಹೋಗೋದ್ರೆ ವರ್ಕೌಟು ಆಗೋದಿಲ್ಲ. ಸೊ ನಮಗೆ ಒಂದು ಇಂಡಸ್ಟ್ರಿಯಲ್ಲಿಗೆ ಹೆಲ್ಪ್ ಆಗೋ ಥರ ಈ ಪವರ್ ಮೊನ್ನೆ ಹೆಸ್ಕಾಮ್ ಬಗ್ಗೆನೂ ಅವ್ರದ್ದು ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಮಾಡಿದರು, ಅದು ನಮ್ಗೆ ವರ್ಕೌಟ್ ಆಗೋದಿಲ್ಲ. ಅದ್ರ ಸಲುವಾಗಿ ಫೈಟ್ ಮಾಡಿದ್ವಿ. ಈ ಒಂದು ಮಿನಿಮಮ್ ವೇಜಸ್ದು ಅದನ್ನು ಹೈಕ್ ಮಾಡ್ತಾಯಿದ್ದಾರೆ. ಹಿಂಗೆ ಒಂದು ಸ್ವಲ್ಪ ನಮಗೇನು ಬೆನಿಫಿಟ್, ನಾವು ನೋಡಿರಿ ಬೆಲ್ಗಾಮ್ ಈಸ್ ದ ಸೆಕೆಂಡ್ ಹೈಯೆಸ್ಟ್ ಇಂಡಸ್ಟ್ರಿಯಲ್ ಪ್ರೊಡ್ಯೂಸರ್ಸ್, ರೆವೆನ್ಯೂ ಜಾಸ್ತಿ, ಸೆಕೆಂಡ್ ಹೈಯೆಸ್ಟ್ ರೆವೆನ್ಯೂ ಕೊಡ್ತೀವಿ ನಾವು. ಬಟ್ ನಮ್ಗೆ ಆ ಥರ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ ಬಜೆಟಿಂದ. ಸೊ ಬೆಳಗಾವಿಯಲ್ಲಿ ಕೈಗಾರಿಕೋದ್ಯಮಕ್ಕೆ ಸರ್ಕಾರದಿಂದ, ಅದು ಕೇಂದ್ರ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ಒಂದಿಷ್ಟು ಸಹಾಯ ಸವಲತ್ತುಗಳನ್ನು ಒದಗಿಸಬೇಕು, ಇನ್ನೊಂದಿಷ್ಟು ಅಪ್ಡೇಟೆಡ್ ಆಗಿರುವಂಥ ಒಂದಿಷ್ಟು ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಹೇಳ್ತೀವಿ. ಹೌದು ರೀ, ಡೆಫಿನೆಟ್ಲಿ ಒದಗಿಸಿದರೆ ಅವ್ರಿಗೂ ಒಳ್ಳೆಯದು. ಯಾಕಂದರೆ ನಾವು ಎಷ್ಟು ಬೆಳಿತೀವಿ ಅಷ್ಟು ಅವ್ರಿಗೆ ರೆವೆನ್ಯೂ ಜಾಸ್ತಿ ಬರುತ್ತೆ. ನಾವು ಎಷ್ಟು ಬಿಸ್ನೆಸ್ ಮಾಡ್ತೀವಿ ಅಷ್ಟು ಅವ್ರಿಗೂ ರೆವೆನ್ಯೂ ಬರುತ್ತೆ. ಇಟ್ ಈಸ್ ಬೋತ್ ವೇ, ಇಟ್ ಈಸ್ ಬೆನಿಫಿಷಿಯಲ್ ಟು ಬೋತ್ ಆಫ್ ಅಸ್. ಸೊ ಕಿತ್ತೂರಲ್ಲಿ ಕೈಗಾರಿಕೋದ್ಯಮಕ್ಕೆ ಅವಕಾಶ ಮಾಡಿಕೊಟ್ಟಿರೋದು, ಆ ಜಮೀನನ್ನು ಮೀಸಲಿಟ್ಟಿರೋದು ತಮಗೆ ಅಸಮಾಧಾನ ಇದೆಯಾ? ಅಸಮಾಧಾನ 100% ಅಸಮಾಧಾನ ಇದೆ. ಇದ್ರ ಬಗ್ಗೆ ನಾವು ಭಾಳ ಫೈಟ್ ಮಾಡಿದ್ದೀವಿ. ಯಾಕಂದರೆ ಅದೇ ಹೇಳಿದ್ನಲ್ಲ, 65 ಲಕ್ಷ ಒಂದು ಎಕರೆಗೆ, ಇಲ್ಲಿಂದ 50 ಕಿಲೋಮೀಟ್ರ್ ಹೋಗಬೇಕು. ಅದು ಈ ಮಹಾರಾಷ್ಟ್ರದಲ್ಲಿ ಇಲ್ಲಿ ಮಾಡಿದ್ದಾರೆ ನೋಡಿ, ಸತಾರ ಹತ್ರ ಏನದ ರೀ 5 ಸ್ಟಾರ್ ಇಂಡಸ್ಟ್ರಿಯಲ್ ಎಸ್ಟೇಟು. ಅಲ್ಲಿ ಬೆನಿಫಿಟ್ಸ್ ನೋಡಿದರೆ 5 ಸ್ಟಾರ್ ಏರಿಯಾ ಹೋಟೆಲ್ ಥರನೇ ಇದೆ ಅದು. ಆ್ಯಂಡ್ ದೇ ಆರ್ ಗಿವಿಂಗ್ 80% ಸಬ್ಸಿಡಿ ಕೊಡ್ತಾರೆ ಕೆಲವೊಂದು ಏರಿಯಲ್ಲಿ, ಯಾರಿಗೆ? ಲ್ಯಾಂಡ್ಗೆ. ಇಲ್ಲಿ ಸಬ್ಸಿಡಿ ದೂರ ಉಳಿತು, ರೇಟೇ ಕಡಿಮೆ ಮಾಡ್ತಾಯಿಲ್ಲ. KIDB ಅವರು ರೈತರ ಹತ್ರ ಚೀಪ್ ರೇಟಲ್ಲಿ ತೊಗೊಳ್ತಾರೆ, ತೊಗೊಂಡು ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ, ನಮ್ಗೆ ವರ್ಕೌಟೇ ಆಗೋದಿಲ್ಲ. ಹಾಗಾದರೆ ರಾಜ್ಯ ಸರ್ಕಾರ ಕೈಗಾರಿಕೋದ್ಯಮಕ್ಕೆ ಸಾಕಷ್ಟು ಕಾಳಜಿಯನ್ನು ವಹಿಸ್ತಾ ಇಲ್ಲ. ಉದ್ಯಮ ಇಲ್ಲ ಅಂದರೆ ಅವ್ರಿಗೆ ಗೊತ್ತದು, ವಹಿಸ್ಬೇಕು. ಯಾಕಂದರೆ ರೆವೆನ್ಯೂ ಜಾಸ್ತಿ ಕೊಡೋದು ಯಾರು ರೀ? ನೀವೇ ನೋಡಿರಿ, ಯಾರು ನಾವು ಹೇಳಬಾರ್ದು, ಕೆಲವೊಂದು ಕಡೆ ಎಲ್ಲ ಬಿಸ್ನೆಸ್ನವರು ಟ್ಯಾಕ್ಸ್ ತಪ್ಪಿಸ್ತಾರೆ. ಬಟ್ ನಮ್ಮಲ್ಲಿ ಆ ಸಾಧ್ಯನೇ ಇಲ್ಲ. 100% ನಾವು ಇದ್ರ ಬಿಲ್ಲೇ ಮಾಡಬೇಕು. ಯಾಕಂದರೆ ವಿ ಆರ್ ಸಪ್ಲೈಯಿಂಗ್ ಟು ಬಿಗ್ ಕಂಪ್ನೀಸ್, ಅವ್ರು ದೇ ವೋಂಟ್ ಎಕ್ಸ್ಪೆಕ್ಟ್. ಸೊ ನಾವು ಟ್ಯಾಕ್ಸ್ ಮ್ಯಾಕ್ಸಿಮಮ್ ಬೆನಿಫಿಟ್ ಇದನ್ನು ಕೊಡೋದು, ರೆವೆನ್ಯೂ ಕೊಡೋದ್ರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸುಮ್ಮನೆ ಮೊನ್ನೆ ಒಂದು ಇಂಡಸ್ಟ್ರಿಯಲ್ ಎಸ್ಟೇಟಲ್ಲಿ ರೋಡ್ಸು ಎಲ್ಲ ನಮ್ಮ MLA ಮಾಡಿದ್ದಾರೆ. ಬಟ್ ಅದನ್ನು ಬಿಟ್ಟರೆ ಬಾಕಿ ಬೆನಿಫಿಟ್ಸ್ ಏನಿಲ್ಲ. ಸೊ ಈಗ ಕೇಂದ್ರ ಸರ್ಕಾರ ಈಗ ಬಜೆಟ್ ಮಂಡನೆ ಮಾಡಿದೆ. ಸೊ ತಾವು ಗಮನಿಸಿರೋ ಹಾಗೆ ಸೊ ಎಷ್ಟು ಮಾರ್ಕ್ಸ್ ಕೊಡ್ಬೋದು ಅಂತ? ಅದನ್ನು ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪೂರ್ತಿ ಸ್ಟಡಿ ಮಾಡಿಲ್ಲ, ನಾನು ಹೊರಗಡೆ ಇದ್ದೆ. ಬಟ್ ಡೆಫಿನೆಟ್ಲಿ ಒಂದು ಮಾತು ಹೇಳ್ಬೋದು, ಮಾರ್ಕ್ಸ್ ಅನ್ನೋದಕ್ಕಿಂತ ಇಟ್ ಈಸ್ ಅ ಗುಡ್ ಬಜೆಟ್ ಅಷ್ಟು ಹೇಳ್ಬೋದು. ಯಾಕಂದರೆ ನಾನು ಪೂರ್ತಿ ಡೀಟೇಲ್ ಸ್ಟಡಿ ಮಾಡಿಲ್ಲ, ನಾನು ಹೊರಗಡೆನೇ ಇದ್ದೆ. ನೀವು ಬಂದ್ರಿ, ನಾನು ಪೂರ್ತಿ ಡೀಟೇಲ್ ನೋಡಿ ಹೇಳ್ಬೋದು, ಮಾರ್ಕ್ಸ್ ಕೊಡ್ಬೋದು. ಅಂದರೆ ಕೆಲವರು ಹೇಳ್ತಾ ಇದ್ದಾರೆ ಇದೊಂದು ಭರವಸೆಯ ಬಜೆಟ್ ಅಂತ ಹೇಳಿದರೆ, ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ ಇದು ಎಲೆಕ್ಷನ್ ಬಜೆಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಎಲೆಕ್ಷನ್ ಬಜೆಟ್ಟು ಡೆಫಿನೆಟ್ಲಿ ಯಾರೋ ಆದರೂ ಅದನ್ನು ಮಾಡೇ ಮಾಡ್ತಾರೆ. ಬಟ್ ಒಂದೇನೋ ನಮ್ಗೆ ಹೋಪ್ಸ್ ಇದೆ ಇವ್ರಿಗೆ, BJP ಗೌರ್ಮೆಂಟ್ ಮೇಲೆ ಮಾಡಬಹುದು ಅಂತ. ಯಾಕಂದರೆ ಇಲ್ಲಿವರೆಗೂ ನಾವು ನೋಡಿದರೆ ಡೆವಲಪ್ಮೆಂಟ್ಸ್ ಆಗ್ತಾನೇ ಇದೆ. ಸೊ ಸರ್ಕಾರದ ಮೇಲೆ ತಮಗೆ ಭರವಸೆ ಇದೆ. ಆದರೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಹೇಳಿದರು ಮುಂದಿನ ಜುಲೈನಲ್ಲಿ ನಾವೇ ಸಮಗ್ರ ಬಜೆಟನ್ನು ಮಂಡನೆ ಮಾಡ್ತೀವಿ ಅಂತ ಹೇಳಿದರು. ಸೊ ಅದ್ರ ಬಗ್ಗೆ ಅದೇ ಅವರು ಅದನ್ನೇ ಹೇಳಿದ್ನಲ್ರಿ, ಅವಾಗ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸಮಥಿಂಗ್. ಯಾಕಂದರೆ ಅವರು ಅವಾಗ ಅವ್ರಿಗೂ ಒಂದು ಇದು ಹೊಸ ಇದು ಬಂದಿರುತ್ತೆ. ಅವ್ರ ಗೌರ್ಮೆಂಟ್ ಬಂದರೆ ಡೆಫಿನೆಟ್ಲಿ ಅವ್ರು ಒಳ್ಳೇದು ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಸೊ ಇದಿಷ್ಟು ಹೊಂಡದ ಕಟ್ಟಿಯವರ ಮಾತುಗಳು. ಈಗ ಮಧ್ಯಂತರ ಬಜೆಟ್ ಏನಿದೆ ಇದೊಂದು ಅತ್ಯಂತ ಉತ್ತಮವಾಗಿರುವಂಥ ಬಜೆಟ್ ಆಗಿದೆ. ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಳ್ಳುವುದು ಸಹಜವಾಗಿ ತಪ್ಪಾಗತ್ತೆ. ಇನ್ನು ಮುಂದಿನ ಸರ್ಕಾರದಲ್ಲೂ ಕೂಡ BJPಯವರು ಹೇಳಿರೋ ಹಾಗೆ BJP ಸರ್ಕಾರ ಜುಲೈನಲ್ಲಿ ಸಮಗ್ರ ಬಜೆಟನ್ನು ಮಂಡನೆ ಮಾಡುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನಮಗೂ ಕೂಡ ಅದರ ಬಗ್ಗೆ ಭರವಸೆ ಇದೆ. ನಾವು ಕೂಡ ಆಶಾವಾದಿಗಳಿಗಿದ್ದೇವೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಕೈಗಾರಿಕೋದ್ಯಮಕ್ಕೂ ಕೂಡ ಹೆಚ್ಚಿನ ಒತ್ತನ್ನು ಕೊಡುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹಾದೇವ್ ಪವಾರ್ ಜೊತೆಗೆ ನಾನು ರವಿ ಸುರೇಶ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.